ಇಂಥ ಮೋಸ ಯಾವ ಹೆಣ್ಣಿಗೂ ಆಗಬಾರ್ದು. ಇದೇ ಬ್ಯಾನಕ್ನಳ್ಳಿಗೂ ನೋಡಿದ್ರಂತೆ, ಅಲ್ಲೂ ಭಾಳ ಡಿಮ್ಯಾಂಡ್ ಮಾಡಿದ್ರಂತೆ. ನನ್ನ ಮಗಳು ಹೇಳಿದ್ಲು, ಅಮ್ಮ ಅವ್ರ ಮನೆಗೆ ಯಾವ ಹೆಣ್ಮಕ್ಳು ಹೋದ್ರು ನನ್ನದೇ ಪರಿಸ್ಥಿತಿ ಆಕತ್ ಕಣಮ್ಮ, ಎಲ್ಲ ನನಗಿಂತ ಪರಿಸ್ಥಿತಿ ಆಗಿದ್ದು ಇನ್ನು ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಕಣಮ್ಮ, ಎಲ್ಲೂ ಯಾರು ಹೆಣ್ಣು ಕೊಟ್ಟರು ಹಿಂಗೆ ಅಯ್ಯೋ ಅನ್ಬೇಡ್ರಿ ಕಣಪ್ಪ ಅಂತನಿಗೆ ಭಾರಿ ಕೀಚ್ಕ ರಾಕ್ಷಸ ನಮ್ಮಿದ್ರಿಗೆಲ್ಲ ನೈವಾನ್ ಹಿಡ್ಕೊಂಡನು. ರೂಮ್ನಾಗೆ ರಾಕ್ಷಸ ಮಾಡ್ದಂಗೆ ಮಾಡೋಣಂತವನು. ನನ್ನ ಮಗಳು ಜೋರ ಮಾತಾಡಿದ್ದಾಳಲ್ಲ, ಒಬ್ರು ಜೋರ ಮಾತಾಡಿಸ್ಕೊಂಡಾಳಲ್ಲ, ಹಂಗೆ ಬೆಳೆದಳು ನನ್ನ ಮಗಳು. ಈಗ ಅಂಥ ಡೈವರ್ಸ್ ಕೊಡ್ತೀನಿ ಅಂತನೆಲ್ಲ ಯಾವ್ದಿರ್ಸನಂತೆ. ಅವ್ರ ಗುರುರಾಜ್ ಕುಟುಂಬದವ್ರು ಅಷ್ಟರು ಹಂಗೆ ಮಾಡೋರಂತೆ. ಅವ್ರಿಗೆ ಶಿಕ್ಷೆ ಆಗಬೇಕು. ಯಾವ ಹೆಣ್ಣಿಗೂ ಇಂಥ ಮೋಸ ಆಗಬಾರ್ದು. ನನ್ನ ಮಗಳು ಇನ್ನೆಷ್ಟು ಜನ್ಮ ಎತ್ತಿರೋ ಅಂಥ ಮಗಳು ಹುಟ್ಟಲ್ಲ. ಅಂಥ ಮಗಳು ನನ್ನ ಮಗಳು ರಾಣಿಯಾಗಿದ್ದು, ಎಮ್ಮೆ ಕರ್ರಾಗಿದ್ದಾನೆ ಅವನು, ಗೊಚ್ಚೆ ಕಣಪ್ಪ ಅವನು. ನನ್ನ ಮಗಳು ಖಾಲಿ ಧೂಳಿಗೂ ಸಮಲ್ಲ ಬಿಡು. ಒಬ್ಬ ಆಫೀಸರು ಅಂತ ಕೊಟ್ವಿ ನಾವು, ಮೋಸ ಮಾಡಿಬಿಟ್ಟ ಅವನು. ನನ್ನ ಮಗಳು ಹಂಗೆ ಇಟ್ಕೊಬೋದಾಗಿತ್ತು. ಒಬ್ಬ ದನ ಕೈಯನ್ನು ನನ್ನ ಹೆಂಡ್ತಿ, ನನ್ನ ಮಂತನ, ನನ್ನಿದು ಅಪ್ಪ ಅಮ್ಮನೂ ನೋಡ್ಕೊಂಡ್ಲಿ, ಅಕ್ಕ ತಂಗಿಯರನ್ನು ನೋಡ್ಕೊಂಡ್ಲಿ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡ್ಲಿ. ನನ್ನ ಮಗಳು ಏನು ಹೆಂಡ್ತಿ ಸ್ಥಾನ ಕೊಟ್ಟು ಒಂದು ಒಳ್ಳೆ ಥರ ನೋಡ್ಕೊಂಡಿದ್ರೆ ನನ್ನ ಮಗಳು ಇನ್ನೇನು ಕೇಳ್ದಿಲ್ಲ ಕಣಪ್ಪ. ಆಕೆ ಇಂಥದ್ದು ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಕಣಪ್ಪ. ಅಂಥ ಮೋಸ ಮಾಡಿದ ನನ್ನ ಮಗಳಿಗೆ. ಆಕೆ ಇಷ್ಟಕ್ಕೂ ಅಷ್ಟಕ್ಕೂ ಇದು ಮಾಡೋಳಲ್ಲ, ಇಷ್ಟೊಂದು ಅಯ್ಯೋ ಅಂದದಳಕ್ಕೆ. ಅಮ್ಮ ನನ್ನ ನಾಯಿ ಬಾಳ್ಕಣಮ್ಮ ಅಲ್ಲಿ ಅಂತ ಅಂದು ನನ್ನ ಮಗಳು. ನನ್ನ ಹೆಸರು ರುದ್ರಮ್ಮ ಅಲ್ಲ.